ಜಮಖಂಡಿ ತಾಲೂಕಿನ ಹಂಚಿನಾಳ ಕಡಪಟ್ಟಿ ಗ್ರಾಮದ ಸುಕ್ಷೇತ್ರ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ನಿಮಿತ್ತವಾಗಿ ಕೇದಾರ ವೈರಾಗ್ಯ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ರಾವಲ ಪದವಿ ಭೂಷಿತ ಶ್ರೀ ಭೀಮಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರು ಕೇದಾರ ಪೀಠ ಉತ್ತರಾಖಂಡ ಇವರಿಂದ ಬೆಳಿಗ್ಗೆ 8 ಗಂಟೆಗೆ ಇಷ್ಟಲಿಂಗ ಪೂಜೆ ಹಾಗೂ ಧರ್ಮಸಭೆ ಜರುಗಲಿದೆ ಅಂತ ಮಹದೇವಪ್ಪ ಇಟ್ಟಿ ಹೇಳಿದ್ದಾರೆ. ನಗರದ ಹಂಚನಾಳ ಕಡಪಟ್ಟಿ ಗ್ರಾಮದ ದೊಡ್ಡ ಬಸವೇಶ್ವರ ದೇವಸ್ಥಾನದ ಕಮಿಟಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಂಗಲಿಯರಿಂದ ಉಡಿ ತುಂಬುವ ಕಾರ್ಯಕ್ರಮಗಳು ಮತ್ತು ಸಾಯಂಕಾಲ 6ಕ್ಕೆ ಸಹಸ್ರ ದೀಪೋತ್ಸವ, ಸಕಲ ವಾದ್ಯ ಮೇಳದೊಂದಿಗೆ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ಜರುಗಲಿದೆ. ಸದ್ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿದರು. ಇನ್ನು ಬಸವರಾಜ ಕೂಡಿಗೆ ಮಾತನಾಡಿ, ಕಾರ್ಯಕ್ರಮದಲ್ಲಿ ಗೌರಿಶಂಕರ ಶಿವಾಚಾರ್ಯರು, ಕಲ್ಯಾಣ ಮಠ, ಶ್ರೀಶೈಲ ಶಿವಾಚಾರ್ಯರು, ಕಾಡಸಿದ್ದೇರ ಮಠ, ಹಂಚಿನಾಳ ಕಡಪಟ್ಟಿ, ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು, ಮುತ್ತಿನ ಕಂತಿ ಮಠ, ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯರು, ಕಲ್ಯಾಣ ಮಠ ಕೊಣ್ಣೂರ, ಸಿದ್ದರಾಮಯ್ಯ ಹೊಳಿಮಠ, ಮೂಲ ಸಂಸ್ಥಾನ ಮಠ ಬಬಲಾದಿ, ಡಾಕ್ಟರ್ ಕಾಡಯ್ಯ ಸ್ವಾಮೀಜಿ, ಗುರು ಕಾಡಸಿದ್ದೇಶ್ವರ ಆಶ್ರಮ ಅಥಣಿ, ಅನ್ನದಾನೇಶ್ವರರು, ಸುಕ್ಷೇತ್ರ, ಬಂಡಿಗಣಿ ಹಾಗೂ ಸದ್ಭಕ್ತ ಮಂಡಳಿ ಹಂಚಿನಾಳ ಕಡಪಟ್ಟಿ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ರವಿ ಪೂಜಾರಿ, ಶೇಖರ ಡೊಮಯ್ಯಗೋಳ, ಸೋಮಯ್ಯ ಪೂಜಾರಿ, ಬಸವರಾಜ್ ಪೂಜಾರಿ, ರಾಜು ಪೂಜಾರಿ, ಶಿವಯ್ಯ ಪೂಜಾರಿ, ಉಮೇಶ ಜಾಲಿಕಟ್ಟಿ, ಪಂಚಯ್ಯ ಪೂಜಾರಿ ಸಹಿತ ಹಲವರು ಉಪಸ್ಥಿತರಿದ್ದರು. ಬಸವೇಶ್ವರ ದೇವಸ್ಥಾನದಲ್ಲಿ 7-8 ಕಾರ್ಯಕ್ರಮ, ಕೇದಾರನಾಥ ಜಗದ್ಗುರುಗಳಿಂದ ಇಷ್ಟಲಿಂಗ ಪೂಜೆ ಮತ್ತು ಧರ್ಮ ಸಭೆ ಇರುತ್ತದೆ. ಎಲ್ಲರೂ ಭಕ್ತಾದಿಗಳು ಬಂದ ಅದಕ್ಕೆ ಶೋಭೆ ತರಬೇಕಂಥೇಳಿ ನಮ್ಮ ಅನಿಸಿಕೆ. ಮತ್ತು ಇಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಒಳ್ಳೆ ಜಾಗ. ಅವರು ನಮಗೆ ಈ ಕೇದಾರನಾಥ ಜಗದ್ಗುರುಗಳು ಬರೋದು ಪ್ರಥಮ ಜಗದ್ಗುರುಗಳ ಆಶೀರ್ವಾದ ಎಲ್ಲ ನಮ್ಮ ತಾಲೂಕಿನಿಂದ ಎಲ್ಲ ನಮ್ಮ ಭಕ್ತಾದಿಗಳ ಅವೆಲ್ಲ ಆಶೀರ್ವಾದ ತಗೋಬೇಕು. ನಮ್ಮ ಬಸವೇಶ್ವರ ದೇವಸ್ಥಾನದ ಆಶೀರ್ವಾದ ತಗೊಂಡ ಈ ಯಶಸ್ವಿ ಮಾಡಿಕೊಡ್ಬೇಕು ಎಲ್ಲ ನಮ್ಮ ಬಂಧುಗಳು. ಮತ್ತು ಇಲ್ಲಿ ಕಾರ್ಯಕ್ರಮ ಅನ್ನಪ್ರಸಾದ, ದಾನೇಶ್ವರ ಚಕ್ರವರ್ತಿ ಬಂಡಿಗಿಣಿ ಅಜ್ಜಾರು ಈ ಅನ್ನಪ್ರಸಾದವನ್ನು ಅವರೇ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಮತ್ತು ಮುಂದೆ ಇವತ್ತು ಆಗಮನ ಇರುವಂಥ ಕಲ್ಯಾಣ ಮಠ ಅಜ್ಜಾರಿಗೂ ಮತ್ತು ಶ್ರೀಶೈಲ ಅಜ್ಜಾರ ಕಡಪಟ್ಟಿ, ಮುತ್ತಿನಕಟ್ಟಿ ಅಜ್ಜ ಜಮಖಂಡಿ, ಪ್ರಭುದೇವರು ಕೊನೂರ್, ಬಬಲಾದಿ ಅಜ್ಜಾರು, ಮುಂದಿವರು ಅಥಣಿ ಅಜ್ಜಾರು, ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಎಲ್ಲ ಭಕ್ತರು ಅವರ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಂತ ಹೇಳ್ಕಿಸಿಂದ ನಮ್ಮ ಗುಡಿ ಕಮಿಟಿ ಆಯಿತು, ನಮ್ಮ ಕಮಿಟಿ ವತಿಯಿಂದ, ನಮ್ಮ ಊರ ಹಿರಿಯರ ವತಿಯಿಂದ ನಾನು ಕೇಳ್ಕೊಳ್ಳದ ಅರ್ಚಕರು ಇದನ್ನು ಎಲ್ಲರೂ ಬಂದು ಕಿಶಿಂದ ಆಶೀರ್ವಾದ ತೊಗೊಂಡು ಹೋಗ್ಬೇಕಂತ ಹೇಳ್ಕಿಸಿಂದ ಎಲ್ಲರಿಗೂ ನಾನು ಮತ್ತೊಮ್ಮೆ ಕಳಕಳಿ ವಿನಂತಿಯಿಂದ ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ. ಜೈ. ಎಲ್ಲರಿಗೂ ನಮಸ್ಕಾರ. ಇದೇ ದಿನಾಂಕ ರವಿವಾರ 7 ಮತ್ತು 8ನೇ ತಾರೀಕು ಜಮಖಂಡಿ ತಾಲೂಕಿನ ಹಂಚಿನಾಳ ಕಡಪಟ್ಟಿ ಗ್ರಾಮದ ಸಂಗಮೇಶ್ವರ ದೊಡ್ಡ ಬಸವೇಶ್ವರ ದೇವಸ್ಥಾನ ಕಡಪಟ್ಟಿ ಹಂಚಿನಾಳ ಕಾರ್ತಿಕೋತ್ಸವ ಅಂಗವಾಗಿ ಕೇದಾರ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ಈ ಜಮಖಂಡಿ ಕ್ಷೇತ್ರದ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಇಷ್ಟಲಿಂಗ ಪೂಜೆ ಹಾಗೂ ಧರ್ಮ ಸಭೆ 7ನೇ ತಾರೀಕು ಅವರು ಆಗಮಿಸ್ತಾ ಇದ್ದಾರೆ. ಅವ್ರು ನಾವು ಭವ್ಯ ಸಕಲ ವಾದ್ಯ ಮೇಳದೊಂದಿಗೆ ಬರಮಾಡಿಕೊಳ್ಳಲಾಗುವುದು. ಅದೇ ರೀತಿ ಬಂಡಿಗಣಿ ಶ್ರೀಗಳು, ಆಮೇಲೆ ಮುತ್ತಿನಕಂತಿ ಶ್ರೀಗಳು, ಕೊಣ್ಣೂರು ಶ್ರೀಗಳು, ಆಮೇಲೆ ಬಬಲಾದಿ ಶ್ರೀಗಳು, ಅಥಣಿ ಶ್ರೀಗಳನ್ನು ಎಲ್ಲರೂ ಈ ವಾದ್ಯ ಮೇಳದೊಂದಿಗೆ ಬರಮಾಡಿಕೊಂಡು 8ನೇ ತಾರೀಕು ನಮ್ಮಲ್ಲಿ ಧರ್ಮಸ್ಥಳ ಹಾಗೂ ಇಷ್ಟಲಿಂಗ ಪೂಜೆ ಇದ್ದಾರೆ. ಕೇದಾರ ಶ್ರೀಗಳಿಂದ ಇಷ್ಟಲಿಂಗ ಪೂಜೆ ಐತಿ. ಹಾಗೂ ಸುಮಾರು 10,000 ರಿಂದ 15,000 ಜನಕ್ಕೆ ನಾವು ಪ್ರಸಾದನ ವ್ಯವಸ್ಥೆ ಮಾಡೀವಿ. ಸಾಯಂಕಾಲ ಅದೇ ದಿನ ಲಕ್ಷ ದೀಪೋತ್ಸವ ವ್ಯವಸ್ಥೆನೂ ಕೂಡ ಐತಿ. ನಮ್ಮ ಕಮಿಟಿ ಹಾಗೂ ಪೂಜಾರಿ ಅರ್ಚಕರ ವತಿಯಿಂದ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಾವು ಮಾಡೀವಿ. ಆಲ್ರೆಡಿ ಸುಮಾರು ಜಮಖಂಡಿ ತಾಲೂಕು ಹಿಡ್ಕೊಂಡು ಮಹಾರಾಷ್ಟ್ರ, ಆಂಧ್ರ ಅಲ್ಲಿಂದ ಭಕ್ತರು ಬರ್ತಾರೆ. ಆ ಭಕ್ತರಿಗಾಗಿ ನಾವು ಸಕಲ
ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡೀವಿ. ಹೀಗಾಗಿ ಈ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮ ಮುಖಾಂತರ, ತಮ್ಮ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ನಾವು ಕೇಳ್ಕೊಳ್ಳೋದಾದ್ರೆ ಈ ಜನ ಹೆಚ್ಚಿನ ನಮ್ಮ ಕೇದಾರ್ ಶ್ರೀಗಳ ಆಶೀರ್ವಾದ ಪಡ್ಕೋಬೇಕು, ಹಾಗೂ ಅವರ ಇಷ್ಟಲಿಂಗ ಪೂಜೆ ಒಳಗೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ.